ಯಾವುದೇ ರೀತಿಯಾದಂಥ ಫಂಕ್ಷನ್ಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಪಾಯಸವನ್ನು ಮಾಡಿರ್ತಾರೆ. ಈ ದಿನ ನಾನು ಖರ್ಜೂರದ ಪಾಯಸವನ್ನು ಮಾಡ್ತಾಯಿದ್ದೇನೆ. ಸುಲಭ, ಸರಳ ಮತ್ತು ಅಷ್ಟೇ ಬೇಗನೆ ಮಾಡ್ಕೊಳ್ಬೋದು. ರುಚಿನೂ ಕೂಡ ಹೌದು ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿಯನ್ನು ಈ ದಿನ ತಿಳಿಯೋಣ. ಇಲ್ಲಿ ನಾನು ಒಂದು 15ರಿಂದ 20 ಆಗುವಷ್ಟು ಖರ್ಜೂರವನ್ನು ನೀರಿನಲ್ಲಿ ನೆನೆಸಿ ಇಟ್ಟಿದ್ದೆ. ಒಂದು 15 ನಿಮಿಷ ನೆನೆಸಿದರೆ ಸಾಕು. ನೆನೆಸಿರುವಂಥ ಈ ಖರ್ಜೂರದಲ್ಲಿ ಒಂದು 3-4 ಖರ್ಜೂರವನ್ನು ಒಂದು ಸಣ್ಣ ಮಿಕ್ಸಿ ಜಾರನ್ನು ತೊಗೊಂಡು ಅದಕ್ಕೆ ಹಾಕಿ, ಹಾಗೆ ಒಂದು 1/4 ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ, 3ರಿಂದ 4 ಗೋಡಂಬಿ, 3ರಿಂದ 4 ಬಾದಾಮಿಯನ್ನು ಹಾಕಿ ಚೂರನ್ನು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ಥರ ರುಬ್ಕೊಳ್ಬೇಕು. ನಂತರ ಒಂದು ಅಗಲವಾದ ಪಾತ್ರೆನ ತೊಗೊಂಡು ಅದಕ್ಕೆ ಒಂದು 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕಿ, ತುಪ್ಪ ಕರಗಿದ ಮೇಲೆ ಇಲ್ಲಿ ರುಬ್ಬಿರುವಂತಹ ಈ ಖರ್ಜೂರದ ಪೇಸ್ಟನ್ನು ಅದರೊಟ್ಟಿಗೆ ಸೇರಿಸಬೇಕು. ಮಿಕ್ಸಿ ಜಾರಿಗೂ ಕೂಡ ಸ್ವಲ್ಪ ನೀರನ್ನು ಹಾಕಿ ಮೀಡಿಯಮ್ ಉರಿಯಲ್ಲಿ ಒಂದು 2 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಹಾಗೆ ಇಲ್ಲಿ ನೆನೆಸಿರುವಂತಹ ಖರ್ಜೂರವನ್ನು ಕೂಡ ಅದರೊಟ್ಟಿಗೆ ನೀರಿನ ಸಮೇತ ಹಾಕಬೇಕು. ನಂತರ ಈ ಪಾಯಸ ಸ್ವಲ್ಪ ದಪ್ಪವಾಗಿ ಬರಲಿ ಅಂತ ನಾನಿಲ್ಲಿ ರವೆಯನ್ನು ಹುರಿದು ಹಾಕ್ತಾ ಇದ್ದೀನಿ. ರವೆ ಹುರಿಲಿಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು 2 ಚಮಚ ರವೆಯನ್ನು ಹಾಕಿ ಮೀಡಿಯಮ್ ಉರಿಯಲ್ಲಿ ಒಂದು 3ರಿಂದ 4 ನಿಮಿಷ ಆದರೂ ಹುರಿಬೇಕಾಗತ್ತೆ. ತುಂಬ ರವೆಯನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಅಂದರೆ ಪಾಯಸ ತುಂಬ ದಪ್ಪ ಆಗಿಬಿಡುತ್ತೆ ತಣದ ಮೇಲೆ, ಅದು ಕುಡಿಲಿಕ್ಕೆ ಅಷ್ಟೊಂದು ರುಚಿಯಾಗಿರಲ್ಲ. ಹುರಿದು ತಣಿಲಿಕ್ಕೆ ಬಿಟ್ಟು ಇಲ್ಲಿ ಕುದೀತಾ ಇರುವಂಥ ಈ ಪಾಯಸಕ್ಕೆ ಒಂದು 1/4 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪನ್ನು ಹಾಕಿದ್ರೆ ರುಚಿಯಾಗಿರುತ್ತೆ. ಹಾಗೆ 1 ಕಪ್ ಆಗುವಷ್ಟು ಕಾಯಿಸಿರುವಂಥ ಹಾಲನ್ನು ಕೂಡ ಅದರೊಟ್ಟಿಗೆ ಸೇರಿಸಿ ಇಲ್ಲಿ ನಾನು ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನಿಮ್ಮ ರುಚಿಗೆ ತಕ್ಕಂತೆ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಬೆಲ್ಲದ ಬದಲಿಗೆ ಸಕ್ಕರೆಯನ್ನು ಕೂಡ ಬಳಸ್ಬೋದು ನೀವು. ನಂತರ ಈ ರವೆ ತಣದ ಮೇಲೆ ಕುದೀತಾ ಇರುವಂಥ ಈ ಪಾಯಸಕ್ಕೆ ರವೆಯನ್ನು ಸೇರಿಸಿ, ಇಲ್ಲಿ ರವೆ ಹುರಿದಿರೋದು ಸರಿಯಾಗಿದ್ದರೆ ಗಂಟುಗಳೆಲ್ಲ ಆಗಲ್ಲ. ಚೆನ್ನಾಗಿ ಈ ರೀತಿ ಕಲಕಿ ಒಂದು ಸರಿ. ಇಲ್ಲಿ ತೆಂಗಿನಕಾಯಿ ಮತ್ತು ರವೆಯನ್ನು ಬಳಸಿರೋದ್ರಿಂದ ತಣದ ಮೇಲೆ ತುಂಬಾ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ನೀರು ಮತ್ತು ಹಾಲು ಬೇಕಿದ್ರೆ ಹೆಚ್ಚಾಗಿ ಹಾಕ್ಕೊಳ್ಬೋದು, ಬೇಕಾಗತ್ತೆ ಇದಕ್ಕೆ. ತುಂಬ ದಪ್ಪ ಇದ್ದರೆ ಕುಡಿಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಮೇಲ್ಗಡೆಯಿಂದ ಬಾದಾಮಿ, ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ತುಪ್ಪದಲ್ಲಿ ಹುರಿದು ಹಾಕಿದ್ದೀನಿ. ಪುನಃ ಮತ್ತೆ ಕಲಕಿ ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಉರಿಯಲ್ಲಿ ಕುದಿಲಿಕ್ಕೆ ಬಿಟ್ಟರೆ ರುಚಿಕರವಾದಂತಹ ಖರ್ಜೂರದ ಪಾಯಸ ರೆಡಿಯಾಗಿದೆ. ಊಟದೊಟ್ಟಿಗೊಂದೇ ಅಲ್ಲದೆ ಹಾಗೇನೂ ಕೂಡ ಖೀರ್ ಥರ ಕುಡಿಬೋದು. ಭಾಳನೇ ರುಚಿ ಮತ್ತು ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಖಂಡಿತ ಸ್ನೇಹಿತರೆ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇದೇ ರೀತಿಯ ಹೊಸ ಅಡುಗೆಯನ್ನು ನೋಡಲಿಕ್ಕೆ ಪರಿಶ್ರಮ ಕಿಚನನ್ನು ಒಮ್ಮೆ ಹೋಗಿ ನೋಡಿ. ನಾನು ತುಂಬ ಅಡುಗೆಯನ್ನು ಮಾಡಿ ಹಾಕಿದ್ದೀನಿ. ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.